ಎಲ್ಲಿ ಇದು ಕೇಜ್ರಿವಾಲ್ ಅದೇ ಗ್ಯಾರಂಟಿಯಿಂದ ಕೇಜ್ರಿವಾಲ್ನ ಹೊಡೆದ್ರಲ್ಲೇ ಇಲ್ಲೂ ಅಷ್ಟೇ ಆಗ್ತದೆ. ರಾಜಸ್ಥಾನದಲ್ಲಿ ಈಗಾಗಲೇ ಪೆಟ್ಟು ನೋಡಿದ್ರಿ ನೀವು ಒಳ ಜಗಳದಿಂದ. ಅಲ್ಲಿ ಅಶೋಕ್ ಗೆಹ್ಲೋಟ್ ಅವ್ರ ವಿರೋಧವಾಗಿ ಸಚಿನ್ ಪೈಲಟ್ ಏನು ಮಾಡಿದರು? ಅಧಿಕಾರದಲ್ಲಿದ್ದಂಥ ರಾಜಸ್ಥಾನದ ಸರ್ಕಾರ ಇವತ್ತು ಬಿದ್ದು ಹೋಗಿಬಿಟ್ಟದ. ಬರೀ ಕೇವಲ 21 ಶಾಸಕರನ್ನು ಜನ ಅಲ್ಲಿ ಆರಿಸಿ ಕಳಿಸಿದ್ದಾರೆ. ಇಲ್ಲೂ ಅಷ್ಟೇ ಆಗ್ತದೆ ಪರಿಸ್ಥಿತಿ. ಅಧಿಕಾರ ಶಾಶ್ವತ ಅಲ್ಲ, ನೀವು ಮಾಡೋ ಕೆಲಸಗಳು ಶಾಶ್ವತ ಅನ್ನೋದನ್ನು ಇವತ್ತು ಹೈಕಮಾಂಡ್ ಅವ್ರು ತೀಡಿ ಹೇಳಬೇಕಾಗ್ಯದ. ಇದು ಉಲ್ಬಣಗೊಳ್ಳಬಾರ್ದು, ಮುಂದಕ್ಕೆ ಹೋಗಬಾರ್ದು. ಇಲ್ಲಪ್ಪ ಅಂತಂದ್ರೆ 2028ರಲ್ಲಿ ಮತ್ತೊಮ್ಮೆ ಅಧಿಕಾರ ಬರೋ ಕನಸಾಗಿ ಉಳಿತದ ವಿನ ನನಸು ಆಗೋದಿಲ್ಲ ಅನ್ನೋದು ಇತಿಹಾಸ ಪುಟಗಳಲ್ಲಿ ಹಲವು ಸಲ ಸ್ಪಷ್ಟ ಆಗಿದೆ. ಇದು ರಿಪೀಟ್ ಆಗ್ತದೆ. ಹಿಸ್ಟ್ರಿ ಈಸ್ ರಿಪೀಟಿಂಗ್. ಇತಿಹಾಸ ಅವರು ಮರುಕಳಿಸ್ತಾ ಇರ್ತದೆ. ಆ ಎಲ್ಲ ನೆಲೆಯಲ್ಲಿ ಕಾಂಗ್ರೆಸ್ ಇವತ್ತು ತನ್ನಂತಾನು ಎಚ್ಚರಗೊಳಿಸಿಕೊಂಡು ಯಾದವಿ ಕಲವ ಅದು ತಮ್ಮಲ್ಲೇ ಜಗಳವನ್ನು ಕಡಿಮೆ ಮಾಡಿಸಿಕೊಂಡು ಜನಪರ ಕಾಳಜಿ ಇರುತ್ತಿರುವಂಥ ಆಡಳಿತ ಕೊಟ್ಟರೆ ಮಾತ್ರ 2028ರಲ್ಲಿ ಕಾಂಗ್ರೆಸ್, ಇಲ್ಲಾಂದರೆ ಕಾಂಗ್ರೆಸ್ ಮನೆಗೆ ಹೋದ ಗ್ಯಾರಂಟಿ ಅಂತೇಳಿ ಈ ಸಂದರ್ಭದಲ್ಲಿ ಜ್ಞಾಪಿಸಬೇಕಾಗಿದೆ. ಯಾಕಂದ್ರೆ ಇದು ಹೇಳಬೇಕಾಗಿದ್ದು ಕಾಂಗ್ರೆಸ್ ಅಳಿವು ಉಳಿವಿನ ಪ್ರಶ್ನೆ. 2028ರಲ್ಲಿ ಉಳಿಬೇಕಾಗಿದ್ದರೆ ಇವರೆಲ್ಲ ಒಂದಾಗಲೇಬೇಕು. ಏನಂತೀರಿ ಇದಕ್ಕೆ ಪ್ರೇಕ್ಷಕರ? ನಾ ಹೇಳಿ ತಪ್ಪದ ನಿಮಗೆ? ತಪ್ಪಿದ್ರೆ ತಪ್ಪು ಮಾಡಿರಿ, ಸರಿ ಅಲ್ರಿ. ಲೈಕರ್ ಮಾಡಿರಿ, ಡಿಸ್ಲೈಕರ್ ಮಾಡಿರಿ, ಒಟ್ಟು ನೋಡ್ತಾಯಿರಿ, ಇದನ್ನು ಶೇರ್ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H60 ನ್ಯೂಸ್ ಅರ್ಥತೆ ಸೀತಾರಾಮ ಸತ್ತರ ಕೈಗಂಡೆ ಬಂದನೇಳು.